ಪ್ರಾಬ್ಲಮ್ ಆಗಿ 3 ವರ್ಷ ಆಗಿದೆ. ಡಿಸಿ ಆರ್ಡರ್ ಮಾಡಿ 1 ಇಯರ್ ಆಗಿದೆ. ಅಲ್ಲ ರೀ, ಇದು ಟೆಕ್ನಿಕಲ್ ಪ್ರಾಬ್ಲಮ್. ಅಚಾನಕ್ ಆಗಿ ಅವ್ರ ಹೆಸರು ಅಲ್ಲಿಂದ ಹೋಗ್ಬಿಡ್ತದೆ. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದನ್ನ ರೆಕ್ಟಿಫೈ ಮಾಡಿ. ಯಾರಿಗೆ ಮಾತಾಡ್ಬೇಕು? ಯಾರೇನು ದೇವಲೋಕಕ್ಕೆ ಹೋಗಿ ಮಾತಾಡ್ಬೇಕಾ? ಅಲ್ಲ, ಪರ್ಸನಲಿ ತಗೊಂಡೋಗಿ ಇಂಥ ಒಂದು 10 ಪ್ರಾಬ್ಲಮ್ ಇರ್ತವೆ, ಎಲ್ಲರೂ ತಗೊಂಡು ಹೋಗಿ ಮಾಡಿಸಿ. ಏನಾಗತ್ರಿ ಸರ್? ಇನ್ನೊಂದು ತಮ್ಮ ಗಮನಕ್ಕೆ ಸರ್, ಡಿ ಸಿ ಅವ್ರ ಗಮನ ತಂದಾಗ ನಾನು ಒಂದ್ಸಲ ತಮ್ಮ ಕೊಟ್ಟ ಮೇಲೆ ಮುಗೀತು, ಅವ್ರ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಡಿ ಸಿ ಅವ್ರು ಹೇಳ್ತಾರೆ. ಇವ್ರು ಬರೀ ನಮ್ ಜವಾಬ್ದಾರಿ ಇಲ್ಲ, ನಮ್ ಜವಾಬ್ದಾರಿ ಇಲ್ಲ, ನಮ್ ಜವಾಬ್ದಾರಿ ಇಲ್ಲ, ಬರೀ ತಮ್ಮ ಹೆಗ್ಲಿಂದ ಬೇರೆಯವ್ರಿಗೆ ಸಾಗಿಸೋದೇ ಆಯ್ತು. ಈಗ ಲೋನ್ ತಗೋಬೇಕು ಸರ್, ಬಳೆ ಯಾರು ಅಲ್ಲಿ ಡೆಪ್ತಿಗೆ ಹೋಗಿ ಏನಾಗಿದೆ ಅಂತ ಹೇಳಿ ವಿಚಾರ ಮಾಡಿ. ಅದೇ ಒಂದಾರು ವೇಳೆ ನಿಮ್ದೇ ಪರ್ಸನ್, ನಿಮ್ ತಂದೆನೇ ಸ್ಥಾನದಲ್ಲಿ ಇದ್ರೆ ನೀನ್ ಏನ್ ಮಾಡ್ತಿದ್ದೆ? ನಾನು ಒಂದೇ ಕ್ವಶನ್ ಹಾಕೋದು, ಈ ಸ್ಥಾನದಲ್ಲಿ ನಿಮ್ ತಂದೆ ಇದ್ರೆ ನೀನ್ ಏನ್ ಮಾಡ್ತಿದ್ದೆ? ಸರ್, ಎ ಸಿ ಅವರು ಒಂದು 10 ಲೆಟರ್ ಬರ್ತಿದ್ದಾರೆ ಸರ್. ಎ ಸಿ ಅವರು ಒಂದು 10 ಲೆಟರ್ ಬರ್ತಿದ್ದಾರೆ ಸರ್. ಎ ಸಿ ಅವರು 10 ಲೆಟರ್ ಬರ್ತಿದ್ದಾರೆ ಸರ್. ನಮ್ಮ ಮಾನ್ಯ ತಹಶೀಲ್ದಾರ್ ಅವರು 4 ಪತ್ರ ಬರ್ತಿದ್ದಾರೆ ಸರ್. ಸಣ್ಣ ಅವರು ಕೂಡ ನಮಗೆ ಆ ಜಾಗದಾಗೆ ಬಂದು ಎಳೆಗಳು ಉಳೋದಕ್ಕೆ ಅವಕಾಶ ಮಾಡಿ. ಅಂದರೆ ಬಿಸಿಲು ಬಂತು, ಮಳೆ ಬಂತು, ಅಲ್ಲಿ ನಿಲ್ಲೋದಕ್ಕೆ ಅವಕಾಶ ಇಲ್ಲ. ಅದಕ್ಕೊಂದು ಶೆಡ್ ಮಾಡಿಸ್ಕೊಡ್ಬೇಕು, ನೀರು ಬೇಕು. ಅಲ್ಲಿ ಹೋದವ್ರಿಗೆ ಕೈ ಕಾಲು ತೊಳ್ಕೊಂಡು ಏನನ್ನ ಮುಖ ತೊಳ್ಕೊಂಡು ಬರಬೇಕಾದ್ರೆ ಒಂದು ನಲ್ಲಿ ಬೇಕು. ಇಷ್ಟು ನಾವು ದಯವಿಟ್ಟು ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ವಂದಿಸ್ತಾ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಈ ದಿನ ಅಹವಾಲನ್ನು ಕೊಡಲಿಕ್ಕೆ ಅಂತ ಬಂದಂತಹ ಎಲ್ಲ ಸಾರ್ವಜನಿಕರಿಗೆ ನಮಿಸ್ತಾ, ಈ ದಿನ ಒಟ್ಟಿನ ಮೇಲೆ 61 ಅರ್ಜಿಗಳು ಸ್ವೀಕೃತವಾಗಿದ್ದಾವೆ. ಸೊ 61 ಅರ್ಜಿಗಳಲ್ಲಿ ತಹಶೀಲ್ದಾರ್ ಕಚೇರಿಗೆ ಮೇಜರ್ ಆಗಿ 33 ಅರ್ಜಿಗಳಿದ್ದಾವೆ, ತಾಲೂಕು ಪಂಚಾಯತಿ 8 ಇದ್ದಾವೆ, ನಗರಸಭೆದು 4 ಇದ್ದಾವೆ, ಅಬಕಾರಿ ಇಲಾಖೆದು 1 ಇದೆ, ಸರ್ವೆ ಇಲಾಖೆ 5 ಇದೆ, ಬೆಸ್ಕಾಂ ಇಲಾಖೆ 3, ಪೊಲೀಸ್ ಇಲಾಖೆ 2, ಆಮೇಲೆ KIDB 1 ಇದೆ, KRIDL 1 ಇದೆ ಮತ್ತು ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟದ್ದು 3 ಇದ್ದಾವೆ. ಒಟ್ಟಿನಲ್ಲಿ 61 ಅರ್ಜಿಗಳು ಸ್ವೀಕೃತವಾಗಿದ್ದಾವೆ. ಸೊ ನಾನು ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ತಾಲೂಕು ಮಟ್ಟದ ಎಲ್ಲ ನೌಕರರು ಸುಮಾರು ಜನ ಇದ್ದಾರೆ ಇಲ್ಲಿ. ನಿಮ್ಮಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ನಾವೆಲ್ಲ ಇಲ್ಲಿ ಇರೋದು ಸಾರ್ವಜನಿಕರ ಟ್ಯಾಕ್ಸ್ ಹಣದ ಏನು ತೆರಿಗೆ ಕಟ್ತಾರೆ ಅದರ ಹಣದಲ್ಲಿ ನಾವು ಸಂಬಳ ತಗೊಂಡು ಇರುವಂಥದ್ದು. ನಾವೆಲ್ಲ ಇಲ್ಲಿ ಇರೋದು ಏನು ಅಂತ ಹೇಳಿದ್ರೆ ಅವರಿಗೆ ಸೇವೆ ಸಲ್ಲಿಸಲಿಕ್ಕೆ ಹೊರತು ಅವರಿಂದ ಸೇವೆಯನ್ನು ಅಪೇಕ್ಷೆ ಮಾಡಿಕೊಳ್ಳುವಂಥ ಸಂದರ್ಭ ಇರುವುದಿಲ್ಲ. ಹಾಗಾಗಿ ಸೇವೆಯನ್ನು ಮನೋಭಾವವನ್ನು ಇಟ್ಕೊಂಡು ನಾವು ಇಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದೊಂದು ಅವಕಾಶ. ಸುಮಾರು ಜನ ಇಲ್ಲಿ ಕಾಂಪೆನ್ಸೇಟರಿ ಗ್ರೌಂಡ್ ಮೇಲೆ ಸಿಲೆಕ್ಷನ್ ಆದವರು ಇರ್ತಾರೆ, ತಮ್ಮ ಸ್ವಯಂ ಏನು ಅಂತ ಹೇಳಿದ್ರೆ ಸಾಮರ್ಥ್ಯದಿಂದ ಈ ಸ್ಥಾನಗಳಲ್ಲಿ ಬಂದು ಕೂತ್ಕೊಂಡವರು ಇರ್ತಾರೆ. ಸೊ ಇಲ್ಲಿ ಯಾರೇ ನಿಮ್ಮನ್ನ ಫೋರ್ಸಿಬಲಿ ತಂದು ಕೂಡಿಸಿರೋದಿಲ್ಲ. ಇದಕ್ಕಾಗಿ ನಾವು ಸಂಬಳವನ್ನು ತಗೋತಾ ಇರ್ತೀವಿ. ಆ ಸಂಬಳಕ್ಕೆ ತಕ್ಕದಾಗಿ ನಾವು ಇಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಸೇವೆ ಸಲ್ಲಿಸಬೇಕು ಅಂತ ದೇವರ ಇಚ್ಛೆ ಇರ್ತದೆ ಅಂತ ಹೇಳ್ಕೊಂಡು ಕೂತ್ಕೊಂಡಿರ್ತೀವಿ. ಐ ಆಮ್ ಟೆಲಿಂಗ್ ಯು, ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ, ಮೀಟಿಂಗ್ ಮಾಡ್ತಾ ಇದ್ದೀವಿ, ನೀವು ಕಾಣೆ ಊಟಕ್ಕೆ ಹೋಗ್ಬಿಟ್ಟಿದ್ದೀರಿ. ದೇವರೇ ಕಾಯ್ಬೇಕು. ಒಂದಿನ ಊಟ ಮಾಡದೇ ಇದ್ರೆ ಶುಗರ್ ಡೌನ್ ಆಗಿ ಬಿದ್ದುಬಿಡ್ತೀರಾ ಹೆಂಗೆ? ನಾವು ಕೂತ್ಕೊಂಡಿಲ್ವಾ ಇಲ್ಲಿ? ನಿಮ್ಮ ಅಭಿಪ್ರಾಯ, ನಿಮ್ಮ ಮನೋಭಾವ ತೋರಿಸ್ತದೆ ನೀವು ಎಷ್ಟೊಂದು ಪ್ರಾಂಪ್ಟ್ ಇದ್ದೀರಿ ಅನ್ನೋದನ್ನ. ಮನೋಭಾವ ಯಾರೋ ಹೇಳ್ತಾ ಇದ್ರಿ ಇಲ್ಲಿ, ಹೆಂಗಾಗಿದೆ ಅಂದ್ರೆ ಲೋಕಾಯುಕ್ತ ಅಂದ್ರೆ ಹೆದರಿಕೆನೇ ಇಲ್ಲ ಅಂತಂದು ಹೇಳ್ತಾ ಇದ್ರಲ್ಲ, ನಿಜ ಅದು ಹೌದು. ಯಾಕಂದ್ರೆ ನಾವು ಕಸ್ತಾ ಇಲ್ಲಲ್ವಾ, 100% ಕಸ್ತೇವೆ. ಮಾತ್ರ ನಿಜ ಬರ್ತದೆ, ಓಡಾಡ್ತೀರಿ. ನಾನು ಹೇಳಬಾರ್ದು, ಹೇಳೋದಿಲ್ಲ. ನಾವು ನೀವು ಡೋಂಟ್ ಥಿಂಕ್ ನಾನು ಬಂದು 20 days ಅಷ್ಟೇ ಆಗಿದೆ. ಡೋಂಟ್ ಥಿಂಕ್ ವಿ ಆರ್ ಕೀಪಿಂಗ್ ಕ್ವೈಟ್. ವಿ ಆರ್ ಜಸ್ಟ್ ಅಬ್ಸರ್ವಿಂಗ್. ಏನ್ ಮಾಡ್ತಾ ಇದ್ದೀರಿ ಅಂತ ಅಬ್ಸರ್ವ್ ಮಾಡ್ತಾ ಇದೀವಿ ಅಷ್ಟೇ. ಡೋಂಟ್ ಹ್ಯಾವ್ ದಟ್ ಮೈಂಡ್ ಸೆಟ್. ಏನು ಅಂತ ಹೇಳಿದ್ರೆ ನಾನು ಏನ್ ಮಾಡಿದ್ರು ನಡೀತದೆ, ಏನು ಬೆಕ್ಕು ಕಣ್ಮುಂಚೆ ಹಾಲು ಕುಡಿದ್ರೆ. ಎವ್ರಿಥಿಂಗ್ ಈಸ್ ಬೀಯಿಂಗ್ ಅಬ್ಸರ್ವ್. ನೀವು ಎಲ್ಲಿ ಹೋಗ್ತೀರಿ, ಎಲ್ಲಿ ಬರ್ತೀರಿ, ನಿಮ್ದೆಲ್ಲನೂ ಲೊಕೇಟ್ ಆಗ್ತಾ ಇದೆ. ಪ್ಲೀಸ್ ಬಹಳ ಹುಷಾರಾಗಿರಿ. ನಾವಿಲ್ಲಿ ಇರೋದು ಪಬ್ಲಿಕ್ಕಿಗೆ ಸರ್ವಿಸ್ ಮಾಡೋಕ್ಕೆ. ಅದನ್ನ ಬಿಟ್ಟು ನೀವು ರಿವರ್ಸ್ ಆಗಿ ಸರ್ವಿಸ್ ಅವ್ರ ಕಡೆಯಿಂದ ತಗೋತಾ ಇದೀರ ಅಂತಂದ್ರೆ ಡೆಫಿನೆಟ್ಲಿ ವಿ ಆರ್ ಹಿಯರ್ ಟು ಕಟ್. ಐ ವಾರ್ನ್ ಯು ಪೀಪಲ್. ಈಗ ನಾವು ಬರೀ ಚಂದ ಮಾತಾಡಿ ಬರೀ ಅರ್ಜಿಗಳನ್ನ ಅವ್ರಿಗೆ ಕೊಟ್ಟು ಹೋಗಕ್ಕೆ ಬಂದಿಲ್ಲ. ವಿ ಆರ್ ಹಿಯರ್ ಟು ಕಟ್ ಯು ಪೀಪಲ್. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಅಪ್ರಿಷಿಯೇಟ್.
ನಾವು. ಸರ್ ಆರ್ ಟಿ ಐದಲ್ಲಿ ಕೇಳ್ತಾರೆ, ಸರ್ ಆರ್ ಟಿ ಐದಲ್ಲಿ ಕೇಳ್ತಾರೆ, ಎಷ್ಟೊಂದು ಕೇಳ್ತಾರೆ. ಹೌದು, ಆರ್ ಟಿ ಐ ಇರೋದೇ ಕೇಳಕ್ಕೇನೆ. ನೀವು ಸರಿಯಾಗಿ ಕೆಲಸ ಮಾಡಿ ನೀವು ಇದು ಮಾಡಿದ್ರೆ ನೀವು ಯಾಕೆ ಹೆದರ್ಕೋಬೇಕು? ಅವ ಆರ್ ಟಿ ಐದಿಂದ ಯಾರಿಗೆ ಕೇಳ್ತಿರ್ತಾನೆ, ಯಾವನು ಲಂಚ ಗೌರವ ಮಾಡ್ತಿರ್ತಾನೆ ಅವನ್ನೇ ಕೇಳ್ತಾನೆ. ಗೊತ್ತಿರುತ್ತೆ ಎಲ್ಲಿ ಲಂಚ ಗೌರವ ನಡೀತಾ ಇರ್ತದೆ ಅಂತ ಗೊತ್ತಿರ್ತದೆ. ಅವನು ಕರೆಕ್ಟಾಗಿ ಕಟ್ ಮಾಡಕ್ಕೆ ಅಲ್ಲೇ ಕೇಳ್ತಿರ್ತಾನೆ. ಅವನ ಹಕ್ಕದು, ಪ್ರತಿಯೊಬ್ಬ ಸಾರ್ವಜನಿಕರ ಹಕ್ಕು ಕೇಳ್ತಾರೆ. ನೀವು ಇನ್ನೂ ಇಲ್ಲಿ ಈ ಕಡೆ ಜನ ಸ್ವಲ್ಪ ಒಳ್ಳೆಯವರಿದ್ದಾರೆ, ತುಂಬಾ ಸಹಿಸ್ಕೋತಾರೆ. ನೀವು ಮಾಡುವಂತ ಅನ್ಯಾಯ ಅತ್ಯಾಚಾರಗಳನ್ನೆಲ್ಲ ಸಹಿಸ್ಕೋತಾರೆ, ನೋಡ್ತಾ ಇದ್ದಾರೆ. ಬಟ್ ಡೋಂಟ್ ಥಿಂಕ್ ಅವ್ರು ಸಹಿಸ್ಕೋತಾರೆ ಅಂತ ನಾವು ಸಹಿಸ್ಕೊಳ್ತೀವಿ. ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಹಿಯರ್, ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ವಿ ಆರ್ ಹಿಯರ್ ಟು ಸರ್ವ್ ದ ಪೀಪಲ್. ಅವ್ರಿಗೆ ಸೇವೆ ಮಾಡಕ್ಕೆ ನಾವಿರೋದು. ನೋಡಿ, ಸುಮಾರು ಕಂಪ್ಲೇಂಟ್ ಬರ್ತಾ ಇದಾವೆ, ಟೈಮಿಂಗ್ ಬರ್ತಾ ಇಲ್ಲ. ಬೆಳಿಗ್ಗೆ ಬಂದೋಡೆ ಮತ್ತೊಮ್ಮೆ ಹೇಳ್ತೇನೆ ನಿಮಗೆ, ಕ್ಯಾಶ್ ಡಿಕ್ಲೇರೇಷನ್ ಸರ್ಟಿಫಿಕೇಟ್ ನೋಟ್ಬುಕ್ ಇಟ್ಕೋಬೇಕು. ನೀವು ಇಲ್ಲಿ ಬಂದೋಡೆ ನಂತರ ಬೆಳಿಗ್ಗೆ ಎಷ್ಟು ಹಣ ಇದೆ ಅಂತ ನೀವು ಡಿಕ್ಲೇರ್ ಮಾಡ್ಬೇಕಲ್ಲಿ. ಪ್ರತಿಯೊಂದು ನಾವು ಚೆಕ್ ಮಾಡ್ತೇವೆ. ಸರ್ಪ್ರೈಸ್ ವಿಸಿಟ್ ಸ್ಟಾರ್ಟ್ ಆಗ್ತಾ ಇದೆ ಈಗ. ಪ್ರತಿಯೊಂದು ಆ ಕಚೇರಿಗಳಲ್ಲಿ ನೀವು ನಿಮ್ಮ ಹತ್ರ ಬೆಳಿಗ್ಗೆ ಬರುವಾಗ ಎಷ್ಟು ಹಣ ಇತ್ತು, ವಾಪಸ್ ಹೋಗುವಾಗ ಎಷ್ಟು ಹಣ ಇದೆ ಅಂತ ನೀವು ಡಿಕ್ಲೇರ್ ಮಾಡಬೇಕು. ಮತ್ತೆ ಸುಮಾರು ಜನ ಹೇಳ್ತಾ ಇದಾರೆ ನೀವು ಐಡೆಂಟಿ ಕಾರ್ಡ್ ಹಾಕೊಳ್ಳೋದಿಲ್ಲ, ನೀವು ಯಾರು ಅನ್ನೋದೇ ಗೊತ್ತಾಗೋದಿಲ್ಲ, ಏಜೆಂಟ್ ಯಾರು ಅನ್ನೋದೇ ಗೊತ್ತಾಗೋದಿಲ್ಲ.